ಎಲ್ಲರಿಗೂ ನಮಸ್ಕಾರ. ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಆದರೆ ಈ ವ್ಯವಸ್ಥೆಯ ಹೃದಯ ಭಾಗದಲ್ಲಿರೋ ಭಾರತೀಯ ಸಂಸತ್ತು ನಿಜಕ್ಕೂ ಹೇಗೆ ಕೆಲಸ ಮಾಡುತ್ತೆ ಅಂತ ಎಂದಾದರೂ ಯೋಚಿಸಿದೆಯಾ? ಬನ್ನಿ, ಇವತ್ತು ಅದರ ಆಂತರಿಕ ಕಾರ್ಯವೈಖರಿಯನ್ನ ಒಟ್ಟಿಗೆ ಸೇರಿ ಅನ್ವೇಷಿಸೋಣ. ನೋಡಿ, ಈ ಮಾತು ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವಾ? ಇದು ನಮ್ಮ ಸಂವಿಧಾನದ ಮೂಲತತ್ವ. ಸ್ವಾತಂತ್ರ್ಯ ಹೋರಾಟದ ನಂತರ ಹುಟ್ಟಿಕೊಂಡ ನಮ್ಮ ಸಂವಿಧಾನ ಕೇವಲ ಕಾನೂನುಗಳ ಪುಸ್ತಕವಲ್ಲ. ಅದು ನಮ್ಮ ದೇಶದ ಜೀವಂತ ಆತ್ಮ, ನಮ್ಮ ಆಶಯಗಳ ಪ್ರತಿಬಿಂಬ. ಇಲ್ನೋಡಿ, ಒಂದು ಕಡೆ ನಮ್ಮ ಪ್ರಜಾಪ್ರಭುತ್ವದ ಪಯಣಕ್ಕೆ ಸಾಕ್ಷಿಯಾದ ಹಳೆಯ ಸಂಸದ್ಭವನ ಅಂದ್ರೆ ಸಂವಿಧಾನ ಸದನ, ಇನ್ನೊಂದು ಕಡೆ ಭಾರತದ ಹೊಸ ಆಶೋತ್ತರಗಳ ಸಂಕೇತವಾಗಿ ನಿಂತಿರೋ ಹೊಸ ಕಟ್ಟಡ. ಇದು ಕೇವಲ ಕಟ್ಟಡಗಳ ಬದಲಾವಣೆ ಅಲ್ಲ, ಬದಲಾಗಿ ನಿರಂತರವಾಗಿ ವಿಕಾಸಗೊಳ್ಳುತ್ತಿರುವ ನಮ್ಮ ಪ್ರಜಾಪ್ರಭುತ್ವದ ಕಥೆ. ಹಾಗಾದ್ರೆ ನಿಜವಾಗ್ಲೂ ಇದು ಹೇಗೆ ಕೆಲಸ ಮಾಡುತ್ತೆ? ಇಲ್ಲಿ ಕಾನೂನುಗಳು ಹೇಗೆ ತಯಾರಾಗುತ್ತವೆ? ಸರ್ಕಾರವನ್ನ ಹೇಗೆ ನಿಯಂತ್ರಿಸಲಾಗುತ್ತೆ? ಬನ್ನಿ, ಒಂದು ರೀತಿ ಇದರೊಳಗೆ ಹೋಗಿ ಇದರ ಪ್ರತಿಯೊಂದು ಅಂಶವನ್ನು ನಾವು ಒಟ್ಟಾಗಿ ವಿಶ್ಲೇಷಿಸೋಣ. ಮೊದಲಿಗೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗೋಣ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಮೊದಲ ಬಾರಿಗೆ ಈ ದೇಶದ ಜನರಿಗೆ ತಮ್ಮನ್ನ ಯಾರು ಆಳ್ಬೇಕು, ಹೇಗೆ ಆಳಬೇಕು ಅಂತ ನಿರ್ಧರಿಸುವ ಶಕ್ತಿ ಸಿಕ್ತು. ವಸಾಹತುಶಾಹಿ ಆಡಳಿತದಿಂದ ಆಡಳಿತದವರೆಗಿನ ಈ ಪರಿವರ್ತನೆ ನಿಜಕ್ಕೂ ಒಂದು ಐತಿಹಾಸಿಕ ಘಟ್ಟ. ಇದರ ಪ್ರಮುಖ ಅಂಶ ಅಂದ್ರೆ ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು. ಇದರ್ಥ ಏನ್ಗುಟ್ಟಾ? ಈ ದೇಶದ ಪ್ರತಿಯೊಬ್ಬ ವಯಸ್ಕ ಪ್ರಜೆ, ಅವರ ಜಾತಿ, ಧರ್ಮ, ಲಿಂಗ ಅಥವಾ ಆರ್ಥಿಕ ಸ್ಥಿತಿ ಯಾವುದೇ ಆಗಿರಲಿ, ಎಲ್ಲರಿಗೂ ಸಮಾನವಾಗಿ ಒಂದು ವೋಟಿನ ಅಧಿಕಾರ ಸಿಕ್ತು. ಇದೇ ನಮ್ಮ ಪ್ರಜಾಪ್ರಭುತ್ವದ ಅಡಿಪಾಯ. ಸರಿ, ನಾವು ವೋಟ್ ಹಾಕಿ ಕಳಿಸಿದ ನಮ್ಮ ಪ್ರತಿನಿಧಿಗಳು ಏನ್ಮಾಡ್ತಾರೆ? ಅವರೇ ಸೇರಿ ಸಂಸತ್ತನ್ನ ರೂಪಿಸೋದು. ಇದು ದೇಶದ ಅತ್ಯುನ್ನತ ಕಾನೂನು ರಚನಾ ಸಂಸ್ಥೆ. ಇಲ್ಲಿ ನಮ್ಮ ಪರವಾಗಿ ಅವರು ಸರ್ಕಾರಕ್ಕೆ ಮಾರ್ಗದರ್ಶನ ನೀಡ್ತಾರೆ, ಪ್ರಶ್ನಿಸ್ತಾರೆ ಮತ್ತು ದೇಶಕ್ಕೆ ಬೇಕಾದ ಕಾನೂನುಗಳನ್ನ ಮಾಡ್ತಾರೆ. ಈಗ ಸಂಸತ್ತಿನ ರಚನೆ ಹೇಗಿದೆ ಅಂತ ನೋಡೋಣ. ನಮ್ಮ ಸಂಸತ್ತಿನಲ್ಲಿ ಒಂದಲ್ಲ 2 ಸದನಗಳಿವೆ. ಯಾಕೆ ಹೀಗೆ? ಈ ದ್ವಿಸದನ ವ್ಯವಸ್ಥೆಯ ಅರ್ಥವೇನು? ಬನ್ನಿ ತಿಳಿದುಕೊಳ್ಳೋಣ. ಬೈಕ್ಯಾಮೆರಲ್ ಅಂದ್ರೆ 2 ಸದನಗಳು. ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ ಇದು ತುಂಬಾ ಮುಖ್ಯ. ಒಂದು ಸದನ ಇಡೀ ದೇಶದ ಜನರನ್ನ ಪ್ರತಿನಿಧಿಸಿದ್ರೆ, ಇನ್ನೊಂದು ಸದನ ಬೇರೆ ಬೇರೆ ರಾಜ್ಯಗಳ ಹಿತಾಸಕ್ತಿಗಳನ್ನ ಕಾಪಾಡುತ್ತೆ. ಹೀಗೆ ರಾಷ್ಟ್ರೀಯ ಮತ್ತು ಸ್ಥಳೀಯ ಹಿತಾಸಕ್ತಿಗಳ ನಡುವೆ ಒಂದು ಸಮತೋಲನವನ್ನ ಸಾಧಿಸಲಾಗುತ್ತೆ. ಈ ಚಿತ್ರಗಳನ್ನ ನೋಡಿ. ಎಡಗಡೆ ಇರೋದು ಲೋಕಸಭೆ. ಇದರ ವಿನ್ಯಾಸ ನಮ್ಮ ರಾಷ್ಟ್ರಪಕ್ಷಿ ನವಿಲಿನಿಂದ ಪ್ರೇರಿತವಾಗಿದೆ. ಬಲಗಡೆ ಇರೋದು ರಾಜ್ಯಸಭೆ. ಇದು ನಮ್ಮ ರಾಷ್ಟ್ರಪುಷ್ಪ ಕಮಲವನ್ನ ಆಧರಿಸಿದೆ. ಈ ವಿನ್ಯಾಸಗಳೇ ಅವುಗಳ ವಿಭಿನ್ನ ಪಾತ್ರ ಮತ್ತು ಸ್ವರೂಪವನ್ನ ಸಂಕೇತಿಸುತ್ತವೆ. ಈ ಟೇಬಲ್ ನೋಡಿದ್ರೆ ನಿಮ್ಗೆ ಇವೆರಡರ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಲೋಕಸಭೆಯನ್ನ ಜನರ ಸದನ ಅಂತ ಕರೀತಾರೆ, ಯಾಕಂದ್ರೆ ಇಲ್ಲಿನ ಸದಸ್ಯರನ್ನ ನಾವೇ ನೇರವಾಗಿ ವೋಟ್ ಹಾಕಿ ಆಯ್ಕೆ ಮಾಡ್ತೀವಿ. ಅದೇ ರಾಜ್ಯಸಭೆಯನ್ನ ರಾಜ್ಯಗಳ ಪರಿಷತ್ತು ಅಂತಾರೆ. ಇಲ್ಲಿನ ಸದಸ್ಯರನ್ನ ಆಯಾ ರಾಜ್ಯಗಳ ಶಾಸಕರು ಆಯ್ಕೆ ಮಾಡ್ತಾರೆ. ಹೀಗಾಗಿ ಲೋಕಸಭೆ ಜನರ ನೇರ ಧ್ವನಿಯಾದ್ರೆ ರಾಜ್ಯಸಭೆ ರಾಜ್ಯಗಳ ಧ್ವನಿಯಾಗುತ್ತೆ. ಸಂಸತ್ತಿನ ಅತಿ ಮುಖ್ಯವಾದ ಕೆಲಸ ಅಂದ್ರೆ ಕಾನೂನು ಮಾಡೋದು. ಹಾಗಾದ್ರೆ ಒಂದು ಕಾನೂನು ಹೇಗೆ ಹುಟ್ಟುಕೊಳ್ಳುತ್ತೆ? ಒಂದು ಕಲ್ಪನೆ ಮಸೂದೆಯಾಗಿ ನಂತರ ಕಾಯ್ದೆಯಾಗಿ ಬದಲಾಗುವ ಈ ಪಯಣ ಹೇಗಿರುತ್ತೆ ನೋಡೋಣ ಬನ್ನಿ. ಈ ಒಂದು ಸಂಕೀರ್ಣ ಪ್ರಕ್ರಿಯೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಒಂದು ನೈಜ ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ಎಲ್ಲರಿಗೂ ಗೊತ್ತಿರುವ ಶಿಕ್ಷಣ ಹಕ್ಕು ಕಾಯ್ದೆ ಅಂದ್ರೆ RTE ಆಕ್ಟ್ ಹೇಗೆ ಜಾರಿಗೆ ಬಂತು ಅನ್ನೋದನ್ನ ನೋಡಿದ್ರೆ ಈ ಇಡೀ ಪ್ರಕ್ರಿಯೆ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ನೋಡಿ, ಈ ಕಾನೂನು ಒಂದೇ ದಿನದಲ್ಲಿ ಬಂದಿದ್ದಲ್ಲ. ಅದರ ಹಿಂದೆ ದಶಕಗಳ ಪ್ರಯತ್ನ ಇವೆ. ಮೊದಲು ಕೇವಲ ಒಂದು ಆದರ್ಶವಾಗಿತ್ತು, ನಂತರ ಅದೊಂದು ಮೂಲಭೂತ ಹಕ್ಕಾಯಿತು, ಆಮೇಲೆ ಮಸೂದೆಯಾಗಿ, ಕೊನೆಗೆ ಸುದೀರ್ಘ ಚರ್ಚೆಗಳ ನಂತರ ಕಾಯ್ದೆಯಾಗಿ ಜಾರಿಗೆ ಬಂತು. ಕಾನೂನು ರೂಪಿಸುವುದು ಎಷ್ಟು ಚಿಂತನಶೀಲ ಪ್ರಯಾಣ ಅನ್ನೋದಕ್ಕೆ ಇದೇ ಸಾಕ್ಷಿ. ಸರಳವಾಗಿ ಹೇಳೋದಾದ್ರೆ, ಮೊದಲು ಒಂದು ಮಸೂದೆಯನ್ನ ಯಾವುದಾದ್ರೊಂದು ಸದನದಲ್ಲಿ ಮಂಡಿಸಲಾಗುತ್ತೆ. ನಂತರ ಅದರ ಮೇಲೆ ಆಳವಾದ ಪರಿಶೀಲನೆ, ಚರ್ಚೆ ನಡೆಯುತ್ತೆ. ಆ ಸದನದಲ್ಲಿ ಒಪ್ಪಿಗೆ ಸಿಕ್ಮೇಲೆ ಇನ್ನೊಂದು ಸದನಕ್ಕೆ ಹೋಗುತ್ತೆ. ಅಲ್ಲೂ ಇದೇ ಪ್ರಕ್ರಿಯೆ ಪುನರಾವರ್ತನೆಯಾಗುತ್ತೆ. 2 ಸದನಗಳು ಒಪ್ಪಿದ ನಂತರ ರಾಷ್ಟ್ರಪತಿಗಳ ಅಂಕಿತ ಸಿಕ್ಕ ಮೇಲೆ ಅದು ಅಧಿಕಾರಿಕವಾಗಿ ಕಾನೂನು ಆಗತ್ತೆ. ಕಾನೂನು ಮಾಡೋದು ಒಂದೇ ಅಲ್ಲ, ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಅಂತ ನೋಡ್ಕೊಳ್ಳೋದು ಕೂಡ ಸಂಸತ್ತಿನ ಬಹುದೊಡ್ಡ ಜವಾಬ್ದಾರಿ. ಇದನ್ನೇ ಕಾರ್ಯಾಂಗದ ಹೊಣೆಗಾರಿಕೆ ಅಂತ ಕರೆಯೋದು. ಈ ಕಾರ್ಯಾಂಗ ಅಂದ್ರೆ ಯಾರು? ತುಂಬಾ ಸರಳ. ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ಇವರೇ ಕಾರ್ಯಾಂಗದ ಮುಖ್ಯ ಭಾಗ. ಸಂಸತ್ತು ಮಾಡಿದ ಕಾನೂನುಗಳನ್ನ ದೇಶದಲ್ಲಿ ಜಾರಿಗೊಳಿಸೋದು ಇವರ ಕೆಲಸ. ಮತ್ತು ತಮ್ಮ ಪ್ರತಿಯೊಂದು ಕೆಲಸಕ್ಕೂ ಇವರು ಸಂಸತ್ತಿಗೆ ಅಂದ್ರೆ ಜನರಿಗೆ ಉತ್ತರಿಸಬೇಕಾಗುತ್ತೆ. ಹಾಗಾದ್ರೆ ಸಂಸತ್ತು ಸರ್ಕಾರವನ್ನ ಹೇಗೆ ಪ್ರಶ್ನೆ ಮಾಡುತ್ತೆ? ಅದಕ್ಕಿರೋ ಒಂದು ಅತ್ಯಂತ ಪವರ್ಫುಲ್ ಟೂಲ್ ಅಂದ್ರೆ
ಪ್ರಶ್ನೋತ್ತರ ಅವಧಿ. ಇದು ಹೇಗೆ ಕೆಲಸ ಮಾಡುತ್ತೆ? ಸಂಸತ್ತಿನ ಅಧಿವೇಶನದ ಪ್ರತಿದಿನದ ಮೊದಲ ಗಂಟೆ ಸಾಮಾನ್ಯವಾಗಿ ಪ್ರಶ್ನೋತ್ತರ ಅವಧಿಗೆ ಮೀಸಲಾಗಿರುತ್ತೆ. ಈ ಸಮಯದಲ್ಲಿ ಯಾವುದೇ ಸಂಸದರು ಎದ್ದು ನಿಂತು ಸಂಬಂಧಪಟ್ಟ ಮಂತ್ರಿಗಳಿಗೆ ಸರ್ಕಾರದ ನೀತಿಗಳ ಬಗ್ಗೆ, ಯೋಜನೆಗಳ ಬಗ್ಗೆ ನೇರವಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಇದು ಸರ್ಕಾರದ ಪಾರದರ್ಶಕತೆಯನ್ನ ಖಚಿತಪಡಿಸುತ್ತೆ. ಸಂಸತ್ತಿನ ಚರ್ಚೆಗಳು ಯಾವಾಗಲೂ ಗಂಭೀರವಾಗಿರಲ್ಲ. ಕೆಲವೊಮ್ಮೆ ಎಷ್ಟು ಚುರುಕಾಗಿ ಸ್ವಾರಸ್ಯಕರವಾಗಿರುತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಈ ರೀತಿಯ ಕಾವ್ಯಾತ್ಮಕ ಸಂಭಾಷಣೆಗಳು ನಮ್ಮ ಪ್ರಜಾಪ್ರಭುತ್ವದ ಚೈತನ್ಯವನ್ನ, ಅದರ ಜೀವಂತಿಕೆಯನ್ನ ತೋರಿಸುತ್ತೆ. ಇಷ್ಟೆಲ್ಲ ಆಯ್ತು, ಆದರೆ ಸಂಸತ್ತು ಅಂದ್ರೆ ಕೇವಲ ಒಂದು ಕಟ್ಟಡನ? ಖಂಡಿತ ಇಲ್ಲ. ಅದು ನಮ್ಮ ರಾಷ್ಟ್ರದ ಆತ್ಮ, ನಮ್ಮ ವೈವಿಧ್ಯತೆ ಮತ್ತು ನಮ್ಮ ಪರಂಪರೆಯ ಒಂದು ಸಂಕೇತ. ಹೇಗೆ ಅಂತ ನೋಡೋಣ. ನೀವು ಸಂಸತ್ತಿನ ಗೋಡೆಗಳನ್ನು ನೋಡಿದ್ರೆ ಇಡೀ ಭಾರತದ ಕಲೆ ಮತ್ತು ಸಂಸ್ಕೃತಿಯಲ್ಲಿ ಕಾಣಿಸುತ್ತೆ. ದೇವಾಲಯಗಳ ವಾಸ್ತುಶಿಲ್ಪದಿಂದ ಹಿಡಿದು ಬುಡಕಟ್ಟು ಜನಾಂಗದ ಕಲೆವರೆಗೆ ಪ್ರತಿಯೊಂದು ಕಲಾಕೃತಿಯೂ ಭಾರತದ ಒಂದೊಂದು ಭಾಗದ ಕಥೆಯನ್ನ ಹೇಳುತ್ತೆ. ಇದು ನಿಜಕ್ಕೂ ಒಂದು ಕಲಾ ಸಂಗ್ರಹಾಲಯದಂತೆ. ಇದು ಸೆನ್ಗೋಲ್, ಚೋಳರ ಕಾಲದ ಈ ರಾಜದಂಡ ನ್ಯಾಯಯುತ ಮತ್ತು ಧರ್ಮನಿಷ್ಠ ಆಳ್ವಿಕೆಯ ಸಂಕೇತ. ಬ್ರಿಟಿಷರಿಂದ ನಮಗೆ ಅಧಿಕಾರ ಹಸ್ತಾಂತರವಾದಾಗ ಈ ಸೆಂಗೋಲನ್ನು ನಮ್ಮ ಮೊದಲ ಪ್ರಧಾನಮಂತ್ರಿಗೆ ನೀಡಲಾಗಿತ್ತು. ಇದು ಕೇವಲ ಅಧಿಕಾರದ ಹಸ್ತಾಂತರವಲ್ಲ, ಜೊತೆಗೆ ಜವಾಬ್ದಾರಿಯ ಹಸ್ತಾಂತರ ಕೂಡ. ಅಂತಿಮವಾಗಿ ಈ ಸೆಂಗೋಲ್ ಒಂದು ಮೂಲಭೂತ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ. ಒಂದು ರಾಷ್ಟ್ರವು ತಾನು ಚಲಾಯಿಸುವ ಅಧಿಕಾರವು ಯಾವಾಗಲೂ ನ್ಯಾಯ ಮತ್ತು ಧರ್ಮದ ದಾರಿಯಲ್ಲೇ ಇದೆ ಎಂಬುದನ್ನು ಹೇಗೆ ಖಚಿತಪಡಿಸಿಕೊಳ್ಳುತ್ತದೆ? ಇದು ಬಹುಶಃ ಪ್ರತಿಯೊಬ್ಬ ಪ್ರಜೆಯೂ ಮತ್ತು ನಮ್ಮನ್ನಾಳುವ ಪ್ರತಿಯೊಬ್ಬ ಪ್ರತಿನಿಧಿಯೂ ಯೋಚಿಸಬೇಕಾದ ಪ್ರಶ್ನೆ.